ಕಾಳು ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಸೂಪರ್ ಆಗಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಅನ್ನಕ್ಕಿದೆಯಲ್ವಾ, ಸೂಪರ್ ಆಗಿರುತ್ತೆ. ಇವತ್ತೊಂದು ತುಂಬಾ ಆರೋಗ್ಯಕರವಾಗಿರುವಂತಹ ಮೊಳಕೆ ಕಾಳಿನ ಸಾರಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ಇದು ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸರಿ ಆದರೂ ಇದನ್ನ ಮಾಡಿ ತಿಂತಾ ಇದ್ದರೆ ತುಂಬಾ ಮಿನರಲ್ಸ್, ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಎಸ್ಪೆಷಲಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅಥವಾ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತಾರಲ್ವ, ಅಂದರೆ ಮಲಬದ್ಧತೆ ಎಲ್ಲ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಗ್ರೋತಿಗೆ ಕೂಡ ಈ ಮೊಳಕೆ ಕಾಳಿನ ಸಾರು ತುಂಬಾ ಒಳ್ಳೆಯದು. ನಾನು ಇದು ಮಿಶ್ರ ಕಾಳನ್ನು ತಗೊಂಡಿದ್ದೇನೆ. ಇದರಲ್ಲಿ ಹೆಸರು ಕಾಳಿದೆ, ಹಾಗೆಯೇ ಹುರುಳಿ ಕಾಳಿದೆ, ಕಡಲೆ ಕೂಡ ಇದೆ. ತೊಳೆದ್ಬಿಟ್ಟು ಇದನ್ನ ಮೊಳಕೆ ಬರೆಸಿರುವಂಥದ್ದು. ಇವಾಗ ಇದನ್ನು ನಾವು ಫಸ್ಟ್ ಬೇಯಿಸ್ಕೊಳ್ಬೇಕು. ಈ ಕಾಳನ್ನು ನೀವು ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಬೋದು, ಬಟ್ ತುಂಬ ಗ್ಯಾಸ್ ಬೇಕಾಗುತ್ತೆ ಮತ್ತು ತುಂಬ ಟೈಮ್ ಬೇಕಾಗುತ್ತೆ. ಆದ್ದರಿಂದ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಕಾಳು ಎಷ್ಟಿರುತ್ತೆ ಅದರ ಡಬಲ್ ನೀರನ್ನು ಹಾಕೋಬೋದು, ಅಥವಾ 1 ಕಪ್ಪಷ್ಟು ಕಾಳಿದ್ರೆ 1.5 ಕಪ್ಪಷ್ಟು ನಾವು ನೀರನ್ನು ಹಾಕೋಬೋದು. ನಾನು 1 ಬೌಲಷ್ಟು ಕಾಳಿತ್ತು, 1.5 ಬೌಲಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಸಾರು ದಪ್ಪಗೆ ಬೇಕು ಅಂತಂದರೆ ನೀವು ನೀರು ಕಮ್ಮಿ ಹಾಕ್ಕೊಳ್ಳಿ. ಇನ್ನು ಈ ಕಾಳನ್ನು ಬೇಯಿಸಿದ ನೀರನ್ನು ಬಿಸಾಡುವಂಥ ಅವಶ್ಯಕತೆ ಇರಲ್ಲ, ಆಮೇಲೆ ನಾವು ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಒಂದು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಆಲೂಗಡ್ಡೆನ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ, ಈ ಸೈಜಿಗೆ. ಸಿಪ್ಪೆ ಏನೂ ತೆಗೆದಿಲ್ಲ. ಆ್ಯಕ್ಚುಲಾಗಿ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ, ನೀಟಾಗಿ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು. 1 ಟೊಮೆಟೊ ಕೂಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಬೇಯಲಿಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲಿ ಒಂದು 2 ವಿಷಲ್ ಹಾಕಿಸಿದ್ರೆ ಸಾಕು. ಇವಾಗ ಒಂದು ಸಾರಿನ ಪುಡಿಯನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ 1-2 ಚಮಚದಷ್ಟು ಕಡಲೆಬೇಳೆನ ಹಾಕೊಳ್ಳಿ. ಬೇಕಾದರೆ 1 ಟೇಬಲ್ ಸ್ಪೂನಷ್ಟು ನಾವು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನೂ ಹಾಕೋಬಹುದು. 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕೊಂಡಿದ್ದೇನೆ. 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಮೆಂತೆ, ಒಂದು ಸ್ವಲ್ಪ ಕರಿಬೇವು, 5-6 ಒಣಮೆಣಸು. ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ನಾವಿದನ್ನ ಹುರಿದ್ಕೋಬೇಕು. ಈ ಮೆಣಸೆಲ್ಲ ಒಳ್ಳೆ ಗರಿ ಗರಿ ಅಂತ ಅನ್ನಬೇಕು. ಆ ಫ್ಲೇವರ್ ಆರೋಮ ಇದೆಯಲ್ವಾ, ಚೆನ್ನಾಗಿ ಬರಬೇಕು. ಒಂದು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ. ಕೊಬ್ಬರಿಯನ್ನು ಕೊನೆಗೆ ಸೇರಿಸ್ಕೊಂಡು ಸ್ವಲ್ಪ ಹುರಿದ್ರೆ ಸಾಕು, ಏನು ತೊಂದರೆ ಇಲ್ಲ. ಜಾಸ್ತಿ ಹುರಿದ್ರೆ ಏನಾಗುತ್ತೆ ಅಂತಂದರೆ ಎಣ್ಣೆ ಬಿಡುತ್ತೆ. ಸಾಕಿಷ್ಟು ಹುರಿದ್ಕೊಂಡಿರೋದು. ಇವಾಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನು ರುಬ್ಲಿಕ್ಕೆ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ ನೋಡಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಒಂದು ಅರ್ಧ ತುಂಡು ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೇನೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನದವರು ನೀವು ಬರೀ ಅಷ್ಟನ್ನೇ ಹಾಕಿ ರುಬ್ಕೋಬೋದು. ಒಂದು ಸ್ವಲ್ಪ ಇಂಗು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊತಾ ಇದ್ದೇನೆ. ಸ್ವಲ್ಪ ನೀರನ್ನು, ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಪೇಸ್ಟ್ ಥರ ರುಬ್ತಾ ಇದ್ದೇನೆ. ಇದನ್ನ ನೀವು ಸಾಂಬಾರು ಪುಡಿ ಥರ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದೆ ಸಾಂಬಾರು ಪುಡಿ ಥರ ರುಬ್ಕೊಂಡು ಕೊನೆಗೆ ನಾವು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕೋಬಹುದು, ಅಥವಾ ನೀವು ಈ ಥರ ಪೇಸ್ಟ್ ಥರ ಬೇಕಾದರೂ ರುಬ್ಕೋಬಹುದು ನೀರು ಹಾಕ್ಕೊಂಡು. ನೋಡಿ, ನೈಸಾಗಿ ರುಬ್ಕೊಂಡು ಈ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಕಾಳು ಮತ್ತು ತರಕಾರಿ ನಾವು ಬೇಯಲಿಕ್ಕೆ ಇಟ್ಟಿದ್ದು ಕೂಡ ಚೆನ್ನಾಗಿ ಬೆಂದಿದೆ. ನೀರು ಕೂಡ ಅಷ್ಟೇ ಸಮ ಆಗಿದೆ. ಈ ನೀರನ್ನು ನಾವು ಚೆಲ್ಲೋದೇನು ಬೇಡ. ಸಾರು ಮಾಡುವ ಪಾತ್ರೆಗೆ ಈ ಕಾಳನ್ನು, ಬೇಯಿಸಿರೋ ಕಾಳನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ರೆಡಿ ಮಾಡಿಟ್ಟಿರುವಂಥ ಮಸಾಲ ಕೂಡ ಹಾಕೊತಾ ಇದ್ದೇನೆ. ಫಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇದ್ದೇನೆ. ನೀರು ಸಾಕಾಗಿಲ್ಲ ಅಂತಂದರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ದಪ್ಪ ಆಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಹಾಕ್ಕೊಂಡು ದಪ್ಪನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೀಗ ಸರಿಯಾಗಿದೆ. ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೇನೆ. ಚೆನ್ನಾಗಿ ಕುದಿಬೇಕು. ಉಪ್ಪನ್ನು ಈಗ ನೀವು ಅಡ್ಜಸ್ಟ್ ಮಾಡ್ಕೋಬೋದು.
ಒಂದು ಸ್ವಲ್ಪ ಅಂದರೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀಲಿ, ಮಸಾಲದು ಹಸಿ ಫ್ಲೇವರ್ ಹೋಗಬೇಕು. ಅಷ್ಟೊತ್ತಿಗೆ ನಾವೊಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, 4-5 ಎಸಳು ಬೆಳ್ಳುಳ್ಳಿನ ಗುದ್ದಿ ಹಾಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಮೆಣಸು ಕೂಡ, ಹಾಗಂತ ಕರಟಿಸಬೇಡಿ, ಸಾಕಿಷ್ಟು. ಕಾಳು ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಸೂಪರ್ ಆಗಿ ರೆಡಿ ಆಗ್ತಾ ಇದೆ. ಸಾಕು, ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೇನೆ. ಬಿಸಿ ಇರುವಾಗಲೇ ಒಗ್ಗರಣೆನ ಹಾಕೊಳ್ಳಿ. ಒಗ್ಗರಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ, ಯಾಕಂತಂದರೆ ಘಮ ಘಮ ಅನ್ನುವಂಥ ಪರಿಮಳ ಇದೆಯಲ್ವಾ ಸಾರಲ್ಲಿ ಉಳಿದು ಬಿಡುತ್ತೆ. ಘಮ ಘಮ ಅನ್ನುವಂತಹ ಮಿಶ್ರ ಕಾಳಿನ ಸಾರು ರೆಡಿಯಾಗಿದೆ. ನೋಡಿದ್ರಲ್ವಾ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಬಿಸಿ ಬಿಸಿ ಅನ್ನಕ್ಕಿದೆಯಲ್ವಾ, ಸೂಪರ್ ಆಗಿರುತ್ತೆ. ರುಚಿಯಾಗಿರುವಂಥ ಈ ಕಾಳು ಸಾರಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.